ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಇವತ್ತು ಮೈಸೂರಿಗೆ ಪ್ರಥಮ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಚಾಮುಂಡೇಶ್ವರಿ ದರ್ಶನ ಮತ್ತೆ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಿ ಬರ್ತಾ ಇರೋದು. ಅದಕ್ಕೋಸ್ಕರ ಅವ್ರಿಗೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಸಿಹಿ ಆಗಿರ್ಲಿ ಅಂತೇಳಿ ಬೆಲ್ಲದ ಚಹಾರನ್ನ ಅವ್ರಿಗೋಸ್ಕರ ಮಾಡಿಸ್ತಿದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಒಳ್ಳೆ ಮಾಡಲಿ ಅಂತ ಕೇಳ್ಕೊತಿದ್ವಿ. ಮೋದಿ ಅವರು ಕೂಡ ಇವತ್ತೇ ಬರ್ತಾ ಇದ್ದಾರೆ. ಇಲ್ಲಿ ಸರ್ ಅವರು ನಮ್ಮ ಇಂಡಿಯಾಕ್ಕೆ PM ಅವರು, ಕರ್ನಾಟಕ ರಾಜ್ಯಕ್ಕೆ ಅವರು CM, ಇಬ್ರು ಬರುತ್ತಾರೆ. ಪಕ್ಷ ಬೇರೆ ಬೇರೆ ಇರ್ತದೆ. ಅಭಿವೃದ್ಧಿ ಕೆಲಸ ಬಂದಾಗ ಎಲ್ಲರೂ ಒಂದೇ ದೃಶ್ಯ ನಾವು ನೋಡ್ಬೇಕು. ಅವರು ಅದೇ ವೇದಿಕೆಗೆ ಹೋಗ್ತಾರೆ, ಇವರು ಅದೇ ವೇದಿಕೆಗೆ ಹೋಗ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಸರ್ ಹೇಳಿದ್ರು ಎಲ್ಲ ಫ್ಲೆಕ್ಸ್ ಗಳೆಲ್ಲ ಹಾಕಂಗಿಲ್ಲ, ಫ್ಲೆಕ್ಸ್ ಎಲ್ಲ ನಾನು ತೆಗೆದಾಡ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಬರೀ ಯಾವುದೇ ಫ್ಲೆಕ್ಸ್ ಇದ್ರ ಬಗ್ಗೆ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ಉಸ್ತುವಾರಿ ಸಚಿವರು ಸುಧಾ ಯಾವ್ಯಾಕನ್ನು ಫ್ಲೆಕ್ಸ್ ಹಾಕ್ಬೇಡಿ ಅಂತಾನೆ ಹೇಳಿದ್ರು. ಈ ಅಭಿಮಾನಿಗಳ ಉಚ್ಚಟತನಕ್ಕೆ ಏನು ಮಾಡಕ್ಕಾಗಲ್ವಾ? ಇವತ್ತೊಂದು ಟೈಮ್ ಹಾಕ್ತಾರೆ, ಸಾಯಂಕಾಲ ಎಲ್ಲ ರಿಮೂವ್ ಮಾಡಿಸ್ತಾರೆ. ಅಭಿಮಾನಿಗಳು ಹಾಕಿರೋದು ಅಷ್ಟೇನೆ. ಸರ್ಕಾರ ಯಾವುದು ಬೇಡ ಅಂತಾನೆ ಹೇಳೋದು, ಅಭಿಮಾನಿಗಳು ಹಾಕಿರೋದು ಅಷ್ಟೇ. ಇವಾಗ ನಾನು ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅಧ್ಯಕ್ಷ ಡೆಲ್ಲಿ ರವಿ ಅಂತ ಹೇಳಿ ಒಂದು ಖುಷಿಗೆ ಒಂದು ಇವಾಗ ಬೆಲ್ದ ಚಾರ ಹಾಕಿದ್ವಿ, ಫ್ಲೆಕ್ಸ್ ಹಾಕಿರ್ತೀವಿ, ಸಾಯಂಕಾಲ ರಿಮೂವ್ ಮಾಡ್ಬಿಡ್ತೀವಿ. ಥ್ಯಾಂಕ್ ಯು ಬಸ್. ಸುನಿಲ್ ಅಂತ ಹೇಳಿ ವರ್ಣ ವಿಧಾನಸಭಾ ಕ್ಷೇತ್ರ SC ಬ್ಲಾಕ್ ಉಪಾಧ್ಯಕ್ಷರು. ಡಿ.ಕೆ. ಶಿವಕುಮಾರ್ ಚಾಮುಂಡಿ ಸರ್, ಮುಖ್ಯಮಂತ್ರಿ ಆದ್ಮೇಲೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮೊದಲನೇ ಬಾರಿಗೆ ಮೈಸೂರಿಗೆ ಆಗಮಿಸಿದ್ದಾರೆ. ನಮ್ಮ ಮೈಸೂರಿನ ಎಲ್ಲ ಜನತೆ ಹಾಗೂ ವರ್ಣ ವಿಧಾನಸಭಾ ಕ್ಷೇತ್ರದ ಜನತೆ ತುಂಬಾ ಸಂತೋಷದ ಸುದ್ದಿ ಇದು. ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಸುಪುತ್ರರಾದಂಥ ಹಾಲಿ ನಗರಾಭಿವೃದ್ಧಿ ಸಚಿವರಾದಂಥ ಯತೀಂದ್ರ ಸಾಹೇಬರು ಇವತ್ತು ಏನು ಸಿದ್ದರಾಮಯ್ಯ ಸಾಹೇಬ್ರು ಈ ದಿನ ಬರ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲೇ ಒಂದು ಅವ್ರಿಗೆ ಇದನ್ನ ಸ್ವಾಗತ ಕೊಡ್ಬೇಕಂತೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಮೋದಿಯವರು ಬರೋದ್ರಿಂದ ಈ ನಾಳೆ ಇವತ್ತು ನಿನ್ನೆ 2 ದಿನನೂ ಕಾರ್ಯಕ್ರಮ ಇರೋದ್ರಿಂದ ಒಂದು ಏನು ಕ್ರೌಡ್ ಆಗುತ್ತೆ, ಅದಕ್ಕೋಸ್ಕರ ಕಾರ್ಯಕ್ರಮನ ಮುಂದೂಡಿದ್ದಾರೆ. ಇವತ್ತು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಏನು ನಮ್ಮ ಘಟಕಗಳಿದೆ, ಕಾರ್ಯಕರ್ತರಿದ್ದಾರೆ, ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಅದ್ದೂರಿ ಸ್ವಾಗತ ಕೊಡ್ತಿದ್ದಾರೆ.